ನಮ್ಮ ಜಗತ್ತಿನ ನಕ್ಷೆಯಲ್ಲಿ ಯಾವುದಾದ್ರೂ ಒಂದು ದೇಶ ಇಲ್ದಂಗಾಗುತ್ತೆ ಅಂದರೆ ಅದು ಸೌತ್ ಕೊರಿಯಾ. ಸೌತ್ ಕೊರಿಯಾದ ಜನಸಂಖ್ಯೆ ಸುಮಾರು 5 ಕೋಟಿ ಇದೆ. ಇದರಲ್ಲಿ ಅರ್ಧ ಜನ 45 ವರ್ಷಕ್ಕಿಂತ ಮೇಲಿದ್ದಾರೆ, ಇನ್ನು ಅರ್ಧ ಜನ 45 ವರ್ಷಕ್ಕಿಂತ ಕೆಳಗಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುದುಕರ ಸಂಖ್ಯೆನೇ ಜಾಸ್ತಿ ಇದೆ. ಯಾವುದೇ ಒಂದು ದೇಶ ಗ್ರೋ ಆಗಬೇಕಂದ್ರೆ ಆ ದೇಶದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇರೋದು ತುಂಬ ಮುಖ್ಯ. ಯಾಕಂದರೆ ಯುವಕರೇ ಕಷ್ಟಪಡೋದು, ಯುವಕರೇ ಹೊಸ ಹೊಸ ಯೋಚನೆಗಳು ಮಾಡೋದು, ಇದರಿಂದ ದೇಶದ ಎಕಾನಮಿ ಗ್ರೋ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ಅದರಲ್ಲೂ 1 ಕೋಟಿ ಜನ 65 ವರ್ಷಕ್ಕಿಂತ ಮೇಲಿದ್ದಾರೆ. ಈ ರೀತಿ ಪ್ರಾಬ್ಲಮ್ ಆಗೋಕ್ಕೆ ಕಾರಣ ಖುದ್ದು ಅವರ ಗೌರ್ಮೆಂಟೇನೆ. 1987ರಲ್ಲಿ ಸೌತ್ ಕೊರಿಯನ್ ಗೌರ್ಮೆಂಟು ಒಂದು ಹೊಸ ಲಾ ತರುತ್ತೆ. ಏನಂದರೆ ಎಲ್ಲರೂ ಈಕ್ವಲ್ ಆಗಿ ಕೆಲಸ ಮಾಡಬೇಕು, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ ಅಂತ. ಇದರಿಂದ ಸೌತ್ ಕೊರಿಯಾದಲ್ಲಿದ್ದ ಮಹಿಳೆಯರು ಸಹ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ಸೇಮ್ ಇನ್ಕಮ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಹೆಣ್ಮಕ್ಳು ನಾವು ಈಕ್ವಲು, ನಾವು ಗಂಡು ಮಕ್ಕಳು ಥರ ಇರಬೇಕು ಅಂತ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ಈ ಮದುವೆ ಮತ್ತೆ ಮಕ್ಕಳು ಮಾಡ್ಕೊಳ್ಳೋದ್ರ ಮೇಲೆ ಇರೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇದರಿಂದ ದೇಶದಲ್ಲಿ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಾ ಬರುತ್ತೆ. ಇವತ್ತು ಸೌತ್ ಕೊರಿಯಾದು ಫರ್ಟಿಲಿಟಿ ರೇಟು 0.68 ಇದೆ. ನಮ್ಮ ಇಂಡಿಯಾದು 2.1 ಇದೆ. ತುಂಬ ಜನ ಎಕ್ಸ್ಪರ್ಟ್ಗಳ ಪ್ರಕಾರ ಯಾವುದೇ ಒಂದು ದೇಶ ಗ್ರೋ ಆಗಬೇಕಂದ್ರೆ ಆ ದೇಶದ ಫರ್ಟಿಲಿಟಿ ರೇಟು 2.1ಗಿನ್ನ ಜಾಸ್ತಿ ಇರಬೇಕು ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.